ಟ್ರೆಂಡ್ ಡಿಸೈಡ್ ಮಾಡುತ್ತೆ. ಒಂದು ಕಾಲ್ ಸೈಡ್ ಆಗಿರ್ಬೋದು, ಒಂದು ಪುಟ್ ಸೈಡ್ ಆಗಿರ್ಬೋದು. ನೋಡಿ ಅಲ್ಲೇನಾದರೂ ಬ್ರೇಕ್ ಆದಾಗ 17,580 17,650 ತನಕ ಹೋಗುತ್ತೆ ಅಂತ ಕೊಟ್ಟಿದ್ದೆ. ಜೊತೆಗೆ 460 ಬ್ರೇಕ್ ಆದರೆ 400 ಕೂಡ ನೋಡ್ಬೋದು, ಜೊತೆಗೆ 17,350 ಕೂಡ ನೋಡ್ಬೋದು ಅಂತ ಹೇಳಿದ್ದೆ. ಮಾರ್ಕೆಟು 145 ಸ್ಟ್ರಾಟಜಿ ಏನಾಯಿತು, ಜೊತೆಗೆ ಅದರ್ ಹೆಡ್ಜಿಂಗ್ ಕಾಲ್ಸ್ ಕೂಡ ನಾನು ಕೊಟ್ಟಿದ್ದೆ. ಸೊ ಏನೇನಾಯಿತು ಅಂತ ಇವತ್ತು ನೋಡೋಣ. ನೋಡಿ ಬೆಳಿಗ್ಗೆನೆ ನಾನು 9:28 ನನ್ನ ಟೆಲಿಗ್ರಾಮ್ ಚಾನಲ್ ನೀವು ನೋಡ್ಬೋದು. ನಾನು ಎಷ್ಟು ಗಂಟೆ ಕೊಟ್ಟೆ ಅಂತ ಅಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಇರುತ್ತೆ. ಸೊ ನೀವು ಅಲ್ಲಿ ನೋಡಿದಾಗ 9:28 ನಾನು ಹೆಡ್ಜಿಂಗ್ ಕಾಲನ್ನು ಕೊಟ್ಟಿದ್ದೆ. ನೋಡಿ ಬೆಳಿಗ್ಗೆ ಕೊಟ್ಟಿರೋದು ಬಂದು 39,100 ಕಾಲ್. ಹೌದಾ? ನೋಡಿ 39,100 ಕಾಲ್ ಎಷ್ಟು ಗಂಟೆಗೆ? 9:28 39,200 ಪುಟ್ ಕೂಡ ಕೊಟ್ಟಿದ್ದೆ. ಬಟ್ ಮಾರ್ಕೆಟ್ ಬೆಳಗ್ಗೆ ಕಾಲ್ ಸೈಡ್ ಹೋಗಿರೋದ್ರಿಂದ ಕಾಲನ್ನು ನೋಡೋಣ. ನೋಡಿ 39,100 ಕಾಲು ಯಾರು ಎಂಟ್ರಿ ತೊಗೊಂಡಿರ್ತಾರೋ 205ಗೆ, ನೋಡಿ ನಾನು 9:28 ಅಂದಾಗ ಈ ಒಂದು ಕ್ಯಾಂಡಲಲ್ಲಿ ನಾನು ಕೊಟ್ಟಿರೋದು. ಸೊ ಇಲ್ಲಿ ಯಾರಾದರೂ ಎಂಟ್ರಿ ಮಾಡಿದರೆ ನೋಡಿ ಮಾರ್ಕೆಟ್ ಸೂಪರ್ ಆಗಿ ಒಂದೇ ಮೂಮೆಂಟ್ಗೆ ಜಾಕ್ ಪಾಟ್ ಅಂತ ಹೇಳ್ಬೋದು. 210 ಅಥವಾ 205 ಬೈ ಮಾಡಿದರೆ ನಮಗೆ ಸಿಕ್ಕಿರೋದು 620. ಅರೌಂಡ್ ನಿಮಗೆ ಇದರಲ್ಲಿ 100 ಪಾಯಿಂಟ್ಸ್ ಕೂಡ ನೀವು ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಸೂಪರ್ ಅಂತಲೇ ಹೇಳ್ಬೋದು. ಹೌದಾ? ಸೊ ನೋಡಿ ಕಾಲ್ ಸೈಡ್ ಮಾರ್ಕೆಟ್ ಹೋಗಿರೋದ್ರಿಂದ ಬೆಳಗ್ಗೆ ಅದು ಬಂದು ಸೂಪರ್ ಜಾಕ್ ಪಾಟ್ ಅಂತಲೇ ಹೇಳ್ಬೋದು. ಇದು ಆದಮೇಲೆ 145 ನಾವು ಚೂಸ್ ಮಾಡಿದ್ವಿ. ಯಾವುದು? 17,700 ಪುಟ್ಟು, ಜೊತೆಗೆ 17,400 ಕಾಲು. ನೋಡಿ ಮಾರ್ಕೆಟ್ ಬಂದು ಕಾಲ್ ಸೈಡ್ ಎಂಟ್ರಿ ಸಿಕ್ತು. ಸೊ ನಾನು ಯಾಕೆ ಬೆಳಗ್ಗೆ ಫಸ್ಟು ಒಂದು ಕ್ಯಾಂಡಲಲ್ಲಿ ಎಂಟ್ರಿ ಸಿಕ್ಕಿದಾಗ ನಾನು ತೊಗೊಳ್ಲಿಲ್ಲ ಅಂದರೆ, ನೋಡಿ ನಮ್ಮ ಒಂದು ಟ್ರೆಂಡ್ ಲೈನ್ ಹತ್ರನೇ ಮಾರ್ಕೆಟ್ ಹೋಗ್ತಾ ಇತ್ತು. ನೋಡಿ ಇಲ್ಲೊಂದು ಟ್ರೆಂಡ್ ಲೈನ್ ಕೊಟ್ಟಿದ್ದೆ ಅಲ್ವಾ, 17,580 ಮತ್ತು 17,650 ಅಂತ. 460ಇಂದ 580ಗೆ ಹೋಗುತ್ತೆ, ಅಲ್ಲಿಂದ 650ಗೆ ಹೋಗುತ್ತೆ ಅಂತ ಕೊಟ್ಟಿದ್ದೆ. ಈಸಿಯಾಗಿ ಮಾರ್ಕೆಟು ನೋಡಿ 580 ತನಕನೇ ಬಂದಿತ್ತು. ಸೊ ಈ ಒಂದು ಸ್ಪೈಕಲ್ಲಿ ನಾನು ತಗೊಂಡಿಲ್ಲ. ನೋಡಿ ಈ ಒಂದು ಸ್ಪೈಕಲ್ಲಿ ನಾನು ಎಂಟ್ರಿ ಮಾಡಿಲ್ಲ. ಬಟ್ ನನಗೆ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ನೋಡಿ ಇಲ್ಲಿ ಒಂದು ಎಂಟ್ರಿ ಆಗಿದಾಗ 190ಗೆ ಎಂಟ್ರಿ ತೊಗೊಂಡಾಗ ಒಂದೇ ಕ್ಯಾಂಡಲಲ್ಲಿ 220ಗೆ ಹಿಟ್ ಆಯಿತು. ನೋಡಿ ಸೊ ಒಂದೇ ಕ್ಯಾಂಡಲ್ ಹಿಟ್ ಆಗಿರೋದ್ರಿಂದ ಸೂಪರ್, ನಮಗೆ ಎಂಟ್ರಿ ಆಯಿತು, ಎಕ್ಸಿಟ್ ಕೂಡ ಆಗೋಯ್ತು. ಬಟ್ ಯಾರಾದರೂ ಹೋಲ್ಡಿಂಗಲ್ಲಿ ಇಟ್ಟಿದ್ರೆ ನೋಡಿ ಹತ್ತತ್ರ 300 ತನಕ ಹೋಯಿತು. ಸೊ ಇದು ಒಂದು ಗುಡ್ ಕಾಲ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಮಾರ್ಕೆಟು ಸ್ವಲ್ಪ ಸಸ್ಟೈನ್ ಆಯಿತು. ನೋಡಿ ಒಂದು ಟ್ರೆಂಡ್ ಪಾಯಿಂಟ್ ಏನು ಕೊಟ್ಟಿದ್ವಿ 17,650, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಾರ್ಕೆಟು ಸಸ್ಟೈನ್ ಆಗಿ, ಸೊ ಇದೊಂದು ಬ್ಲ್ಯಾಕ್ ಲೈನ್ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಎಷ್ಟೋ ಮಂತ್ದು ಒಂದು ಟ್ರೆಂಡ್ ಲೈನ್. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಒಂದು ಟ್ರೆಂಡ್ ಲೈನಲ್ಲೇ ಮಾರ್ಕೆಟ್ ಇದೆ. ಈ ಒಂದು ಟ್ರೆಂಡ್ ಲೈನಲ್ಲಿ ಮಾರ್ಕೆಟ್ ಬ್ರೇಕ್ ಆಗ್ತಾ ಇಲ್ಲ. ನೋಡಿ ಮೊನ್ನೆ ಕೂಡ ಮಾರ್ಕೆಟ್ ಬ್ರೇಕ್ ಆಯಿತು, ಅಲ್ಲಿ ಹೋಗಿ ಮತ್ತೆ ಫಾಲ್ ಆಯಿತು. ಇವತ್ತು ಕೂಡ ಗ್ಯಾಪ್ ಡೌನ್ ಆಯಿತು, ಮತ್ತೆ ಬ್ರೇಕ್ ಆಯಿತು, ಮತ್ತೆ ಫಾಲ್ ಆಗಿದೆ. ಹಿಂದಿನ ಟ್ರೇಡ್ ಕೂಡ ನೋಡಿದ್ರು ಕೂಡ ನೋಡಿ ಮತ್ತೆ ಇಲ್ಲಿ ಬ್ರೇಕ್ ಆಗಿದೆ, ಮತ್ತೆ ಫಾಲ್ ಆಗಿದೆ. ಅದ್ರ ಹಿಂದಿನ ಕೂಡ ನೋಡಿದಾಗ ನೋಡಿ ಇಲ್ಲಿ ಬ್ರೇಕ್ ಆಗಿದೆ, ಮತ್ತೆ ಬಿಗ್ ಫಾಲ್ ಆಗಿದೆ. ಸೊ ಮಾರ್ಕೆಟು ಇದೇ ಒಂದು ಟ್ರೆಂಡ್ ಲೈನಲ್ಲೇ ಸಸ್ಟೈನ್ ಆಗ್ತಾ ಇದೆ. ಸೊ ನೀವೊಂದು ಏನು ಬ್ಲ್ಯಾಕ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಒಂದು ಟ್ರೆಂಡ್ ಲೈನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಡೇ ಕ್ಯಾಂಡಲಲ್ಲಿ ನೋಡಿದಾಗ ಹೇಗೆ ಕಾಣಿಸುತ್ತೆ ನೋಡಿ ಇದೊಂದು ಡೇ ಕ್ಯಾಂಡಲ್. ನಿಮಗೆ ಡೇ ಕ್ಯಾಂಡಲ್ ನೋಡಿ ಇಲ್ಲೊಂದು ನೋಡಿ 4 ಲೈನ್ ಕನೆಕ್ಟಿವಿಟಿ ಇದೆ. ದಿಸ್ ಈಸ್ ಕಾಲ್ಡ್ ಟ್ರೆಂಡ್ ಲೈನ್. ಸೊ ಈ ಒಂದು ಟ್ರೆಂಡ್ ಲೈನು ಬ್ರೇಕ್ ಆಗಿ ಮತ್ತೆ ಅಲ್ಲೇ ಸಸ್ಟೈನ್ ಆಗ್ತಾ ಇದೆ. ನೋಡಿ ಅಲ್ಲೇ ಸಸ್ಟೈನ್ ಆಗ್ತಾ ಇದೆ. ಇದ್ರ ಜೊತೆಗೇನೆ ನೋಡಿ 2:47 ಅರೌಂಡ್ ನಿಮಗೆ ಒಂದು ಹೀರೋ ಮತ್ತು ಝೀರೋ ಕಾಲ್ ಕೊಟ್ಟಿದ್ದೆ. ನೋಡಿ 39,300 ಪುಟ್ಟು, ನೋಡಿ ಹೀರೋ ಝೀರೋ ಕಾಲ್. ಸೊ ನಾನು ಕೊಟ್ಟಿರೋ ಟೈಮ್ ಬಂದು 2:47. ನೋಡಿ 2:47 ಅಂದರೆ ಈ ಒಂದು ಕ್ಯಾಂಡಲ್ ನೋಡಿ ಇಲ್ಲಿ ಒಂದು ಎಂಟ್ರಿ ಸಿಕ್ಕಿದಾಗ ನೋಡಿ 180 ಬಂದು ಹೈ ಬಂದು ಇದು ಬಂದು 180. ನೋಡಿ ಇಲ್ಲಿ ನಿಮಗೆ ಎಂಟ್ರಿ ಸಿಕ್ತು 47ಗೆ. ಸೊ ನಾನು ಕೊಟ್ಟಾಗ ಬಂದು 70 ಪ್ರೈಸ್ಗೆ 70 ಅಥವಾ 75 ಎಂಟ್ರಿ ಮಾಡಿ ಅಂತ. ನೋಡಿ ಈ ಒಂದು ಕ್ಯಾಂಡಲಲ್ಲಿ ನಿಮಗೆ 70 ಅಥವಾ 75 ನೋಡಿ 70ಇಂದ 75 ಎಂಟ್ರಿ ಸಿಕ್ತು. ನೋಡಿ ಅಲ್ಲಿಂದ ಮಾರ್ಕೆಟು ಸೀದಾ 180ಗೆ ಹೋಯ್ತು. ನೋಡಿ ಈ ಒಂದು ಕ್ಯಾಂಡಲ್ ಬಿಗ್ ಫಾಸ್ಟ್ ಮೂಮೆಂಟ್ ಆಯಿತು. ಎರಡನೇ ಕಾಲ್ ಕೂಡ ಸಿಕ್ಕಿದೆ, ಮತ್ತೆ ಸೆಕೆಂಡ್ ಟೈಮ್ ಎಂಟ್ರಿ ಆಗಿದೆ. ನೋಡಿ ಇಲ್ಲಿ ಬಂದು 70 ಅಥವಾ 75 ಎಂಟ್ರಿ ಆಯಿತು, ಅಲ್ಲಿಂದ ಮತ್ತೆ ಮೂಮೆಂಟ್ ಆಯಿತು. ನೋಡಿ ಒಂದು ಟ್ರೇಡ್ ಬಂದು
100 ಪಾಯಿಂಟ್ಸ್ ಕೊಡ್ತು, ಇನ್ನೊಂದು ಟ್ರೇಡ್ ಬಂದು 90 ಪಾಯಿಂಟ್ಸ್ ಕೊಟ್ಟಿದೆ. ಸೊ ಇದು ಒಂದು ಜಾಕ್ಪಾಟ್ ಕಾಲ್ ಅಂತಲೇ ಹೇಳ್ಬೋದು. ಇದು ಗೊತ್ತಾಯ್ತಲ್ಲ ನೋಡಿ, ಒಂದು ಟ್ರೆಂಡ್ ಲೈನಲ್ಲಿ ಇದ್ದಾಗ ಹೇಗೆ ಟ್ರೇಡ್ ಮಾಡಬೇಕು. ಸೊ ಮಾರ್ಕೆಟ್ ಫಾಲಿಂಗ್ ಇತ್ತು ನೋಡು, ಆ ಒಂದು ಟ್ರೆಂಡ್ ಲೈನಿಂದ ಮಾರ್ಕೆಟ್ ಫಾಲ್ ಆಯಿತು. ಸೊ ಬ್ಲೈಂಡಾಗಿ ಯಾವುದೋ ಕಾಲ್ ಸೈಡ್ ಹೋಗ್ತಾ ಇದೆ ಮಾರ್ಕೆಟ್ ಅಂದ್ಬಿಟ್ಟು ಸುಮ್ಮನೆ ಬ್ಲೈಂಡ್ ಟ್ರೇಡ್ ತೊಗೊಳ್ಬೇಡಿ, ಯಾವುದೇ ಲಾಸಸ್ ಕೂಡ ಮಾಡ್ಕೊಳ್ಬೇಡಿ. ನಾನು ಕೊಟ್ಟಿರೋ ಕಾಲ್ಸು ನಿಮಗೆ ಯಾವುದೇ ಲಾಸ್ ಆಗಿಲ್ಲ ಅಂತ ಕೂಡ ಹೇಳ್ತೀನಿ. ಸೊ ಒಂದು ಸೈಡ್ ನೋಡಿ, ಹೆಡ್ಜಿಂಗ್ ಕಾಲ್ ಕೊಟ್ಟಾಗ ಪುಟ್ ಸೈಡ್ ಎಂಟ್ರಿ ಯಾರು ತೊಗೊಂಡಿರ್ತಾರೋ ಸೊ ಅವ್ರು ಕಾಲ್ ಸೈಡ್ ಪ್ರಾಫಿಟ್ ಕೊಡ್ತಾ ಇದ್ರೆ ಪುಟ್ ಸೈಡ್ ಎಕ್ಸಿಟ್ ಆಗಬೇಕು. ಸೊ ಅದನ್ನು ಝೀರೋ ತನಕ ಕಾಯಬಾರ್ದು. ನೀವು ಇಲ್ಲಿ ಏನು ಪ್ರಾಫಿಟ್ ತೊಗೊಂಡಿರ್ತಾರೋ ಅದಕ್ಕಿಂತ ಡಬಲ್ ಲಾಸ್ ಆಗಿರುತ್ತೆ. ಸೊ ಯಾರಾದರೂ ಪುಟ್ ಸೈಡ್ ಅಥವಾ ಕಾಲ್ ಸೈಡ್ ಎಂಟ್ರಿ ತೊಗೊಂಡಿರ್ತಾರೋ ಸೊ ಅವರು ಒಂದು ಸೈಡ್ನ ನೀವು ಎಕ್ಸಿಟ್ ಆಗಬೇಕು, ಅನದರ್ ಸೈಡು ಟ್ರೇಡ್ ಮಾಡಿ ಅದರಲ್ಲಿ ಪ್ರಾಫಿಟ್ನ ಗೇನ್ ಮಾಡ್ಕೊಳ್ಬೇಕು. ಸೊ ಇದು ಬಂದು ಹೆಡ್ಜಿಂಗ್ ಕಾಲ್ ಇದು. ಸೊ ಮಾರ್ನಿಂಗ್ ಕೊಟ್ಟಿದ್ದು ಯಾರು ಪುಟ್ ಸೈಡ್ ಎಂಟ್ರಿ ಮಾಡಿದ್ರು ಅವರಿಗೆ ಲಾಸ್ ಇರುತ್ತೆ ಅಷ್ಟೇ. ಬಟ್ ಕಾಲ್ ಸೈಡಲ್ಲಿ ಜಾಕ್ಪಾಟ್ ಕಾಲ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಟ್ರೇಡ್ ನಿಮಗೆ ಪ್ರಾಫಿಟ್ ಕೊಟ್ಟಿದೆ ಅನ್ಕೊತೀನಿ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ 9-16 ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇದ್ರ ಜೊತೆಗೇನೆ ನಾನು ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೀನಿ.